ಮಡಿಕೇರಿ ಕರ್ಣಗಿರಿ ಕ್ಷೇತ್ರದ ಶ್ರೀ ರಾಜರಾಜೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ಹಾಗೂ ರಥೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ದೇವಾಲಯಕ್ಕೆ ಸುಮಾರು 80 ವರ್ಷಗಳ ಇತಿಹಾಸವಿದ್ದು, ವಾರ್ಷಿಕೋತ್ಸವ ಹಾಗೂ ರಥೋತ್ಸವದಲ್ಲಿ ರಾಜ್ಯ ಮತ್ತು ಹೊರ ರಾಜ್ಯದ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ಭಕ್ತರ, ದಾನಿಗಳ, ವಿವಿಧ ಸಂಘ ಸಂಸ್ಥೆಗಳ ಸ್ವಯಂ ಸೇವಕರ ಸಹಕಾರದಿಂದ ಪ್ರತಿ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೀತಾ ಇದ್ದು, ಉತ್ಸವದ ಪ್ರಯುಕ್ತ ಸಾವಿರಾರು ಭಕ್ತರಿಗೆ ಅನ್ನದಾನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಮೇ 5ರಂದು ಬೆಳಿಗ್ಗೆ 6 ಗಂಟೆಗೆ ಧ್ವಜಾರೋಹಣ, 6:30ಕ್ಕೆ ಗಣಪತಿ ಹೋಮ, 7:30ಕ್ಕೆ ದೇವಿಗೆ ಅಭಿಷೇಕ, ಹೂವಿನ ಅಲಂಕಾರ, ಬಳಿಕ ತೀರ್ಥ ಸ್ನಾನ, 9:20ಕ್ಕೆ ಕಳಸ ಪೂಜೆ, ನೈವೇದ್ಯ, ಪ್ರಸಾದ ಹಾಗೂ ಮಹಾ ಮಂಗಳಾರತಿ ನಡೆಯಿತು. ಹನ್ನೊಂದು 45ಕ್ಕೆ ಶುಭ ಕಾಲದಂದು ದೇವಿಯ ರಥೋತ್ಸವ ದೇವಸ್ಥಾನದ ಆವರಣದ ಸುತ್ತಲೂ ನಡೆಯಿತು. ಸಾವಿರಾರು ಭಕ್ತರು ರಥೋತ್ಸವಕ್ಕೆ ಸಾಕ್ಷಿಯಾದರು. ಮಾತೆ ಶ್ರೀ ರಾಜರಾಜೇಶ್ವರಿಯ ವಾರ್ಷಿಕೋತ್ಸವವು ಪ್ರತಿ ಮೇ ತಿಂಗಳ ಮೊದಲ ಮಂಗಳವಾರದಲ್ಲಿ ನಡೀತದೆ. ಅದೇ ರೀತಿ 2026ರ ಈ ವರ್ಷದ ತಾಯಿಯ ಜಾತ್ರಾ ಮಹೋತ್ಸವವು ಇಂದು ಅದ್ಧೂರಿಯಾಗಿ ಜರುಗುತ್ತಾ ಇದೆ. ಬೆಳಿಗ್ಗೆ ಗಣಪತಿ ಹೋಮದಿಂದ ಪ್ರಾರಂಭವಾಗಿ ಧ್ವಜಾರೋಹಣದಿಂದ ಪ್ರಾರಂಭವಾದ ಈ ರಾಜರಾಜೇಶ್ವರಿ ತಾಯಿಯ ವಾರ್ಷಿಕೋತ್ಸವವು ದೇವಿಯ ದರ್ಶನದೊಂದಿಗೆ ರಥೋತ್ಸವದ ಮೂಲಕ ದೇವಸ್ಥಾನದ ಸುತ್ತು ಪ್ರದಕ್ಷಿಣೆ ಬರುವುದರ ಮೂಲಕ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯ ಮುಖಾಂತರ ತಾಯಿಯ ಕ್ಷೇತ್ರದಿಂದ ಪಲ್ಲಕ್ಕಿಯ ಮುಖಾಂತರ ಕೊಂಡೊಯ್ಯಲಾಗಿದ್ದು, ಕಳಶ ಮುಖಾಂತರ ಕೊಂಡೊಯ್ಯಲಾಗಿದ್ದು, ಈಗ ಇನ್ನೇನೇ ಕೆಲವೇ ಕ್ಷಣಗಳಲ್ಲಿ ತಾಯಿಯ ದರ್ಶನ ಭಕ್ತರಿಗೆ ಲಭ್ಯವಾಗ್ತದೆ. ಈ ತಾಯಿಯ ದಿವ್ಯ ದರ್ಶನದಿಂದ ಇಲ್ಲಿ ನೆರೆದಿರುವ ಅನೇಕ ಭಕ್ತರು ಪಾವನರಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಕಳೆದ 75 ವರ್ಷಗಳಿಂದ ನೆಲೆಸಿರುವ ಈ ಮಾತೆ ರಾಜರಾಜೇಶ್ವರಿಯು ಜಿಲ್ಲೆಯಲ್ಲಿ ಹಾಗೂ ಹೊರ ರಾಜ್ಯಗಳಲ್ಲಿ ಅಪಾರ ಭಕ್ತ ಸಮೂಹವನ್ನು ಹೊಂದಿದ್ದು, ಈ ವಾರ್ಷಿಕೋತ್ಸವದಲ್ಲಿ ಹಲವಷ್ಟು ಜನರು ಭಕ್ತರು ಪಾಲ್ಗೊಳ್ತಾ ಇದ್ದಾರೆ. ಈ ರಾತ್ರಿ ಪುನಃ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ರಾತ್ರಿ 10 ಗಂಟೆಗೆ ದೇವಿಯ ದಿವ್ಯ ದರ್ಶನದೊಂದಿಗೆ ಇತರ ದೇವತೆಗಳ ದರ್ಶನವು ಭಕ್ತರಿಗೆ ಲಭಿಸಲಿದೆ. ಮಾತೆ ಶ್ರೀ ರಾಜರಾಜೇಶ್ವರಿ ತಾಯಿಯು ಸರ್ವರಿಗೂ ಒಳಿತನ್ನು ಉಂಟು ಮಾಡಲಿ ಅಂತ ಹಾರೈಸುತ್ತಾ ತುಲಾಭಾರ, ತಲೆಮುಡಿ ತೆಗೆಯುವುದು, ತೀರ್ಥ ಸ್ನಾನ, ಉರುಳು ಸೇವೆ, ಕುಂಕುಮಾರ್ಚನೆ ಮತ್ತು ಮಂಗಳಾರತಿ ಇನ್ನಿತರ ಸೇವೆಗಳು ಜರುಗಿದವು. ಸಂಜೆ 6 ಗಂಟೆಗೆ ದೇವಸ್ಥಾನದ ಆವರಣದಲ್ಲಿ ಭಕ್ತಿ ಪ್ರಧಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ದೀಪಾಲಂಕಾರ ನೆರವೇರಿತು. ತಾಯಿ ರಾಜೇಶ್ವರಿ ತಾಯಿ ಕ್ಷೇತ್ರ ಸುಮಾರು 8 ದಶಕದಿಂದ ಪ್ರಾರಂಭ ಆಗಿದೆ. ಇದು ನಮ್ಮ ತಂದೆಯ ಕಾಲದಿಂದ ತಾಯಿ ಪ್ರೇರಣೆಯಾಗಿ ಇದು ಮೈದುಂಬಿ ಬರೋದು ನಮ್ಮ ತಂದೆ ಕಾಲದಿಂದ ಬಂದು ಮುಗಿದು 3ನೇ ವ್ಯಕ್ತಿ. ಅಂದರೆ ನಮ್ಮ ಸಂಸಾರದಲ್ಲಿ ನಮ್ಮ ತಂದೆಯ ಮಕ್ಕಳು 10 ಮಕ್ಕಳು ನನಗೆ, ನಮ್ಮ ತಂದೆಗೆ. ಅದರಲ್ಲಿ ನಾನು ಹಿರಿಮಗ ಗೋವಿಂದಸ್ವಾಮಿ ಅಂತ ಹೇಳ್ಕೊಂಡು ಈಗ ಆಡಳಿತ ಎಲ್ಲ ದೇವಸ್ಥಾನದ ಆಡಳಿತ ನಾನು ಮಾಡ್ಕೊಳ್ತಾ ಇದ್ದೀನಿ. ಅದರ ನಮ್ಮ ತಂದೆಯಾಗಿ ಬಂದು ತಾಯಿ 35 ವರ್ಷ ತಾಯಿ ಹೀಗೆ ಜನಗಳಿಗೆ ಅವರ ಕಷ್ಟ ಕಾರ್ಪಣ್ಯವನ್ನು ಹೇಳ್ತಾ ಬಂದರು. ಕೊನೆಯ ಸಹ ಕೂಡ ಹೇಳಿದ್ರು ಇದು ಕೊನೆ ಅಂತ ಹೇಳ್ಕೊಂಡು. ಆದರೆ ನಾವೆಲ್ಲ ಕೇಳ್ಕೊಂಡು ಏನು ಇದು ನಗಾಡ್ಕೊಂಡು ಹೇಳಿದ್ರು, ಇಲ್ಲ ಮುಂದೆ ಬರ್ತೀನಿ ಅಂತ ಹೇಳಿದ್ರೆ ಅಷ್ಟೇ ಹೊರತು ಯಾರಿಗೆ ಬರ್ತಾಯಿದೆ ಏನು ಬರ್ತಾಯಿದೆ ಅಂತ ಗೊತ್ತಿರಲಿಲ್ಲ. ಹಾಗೆ ನಮ್ಮ ಕೊನೆಯ ಇನ್ನೊಂದು ತಮ್ಮ
ನಾರಾಯಣಸ್ವಾಮಿ ಅಂತೇಳೋರಿಗೆ ಅವರು ಡಿ ಸಿ ಬ್ಯಾಂಕ್ ಎಂಪ್ಲಾಯ್ ಆಗಿದ್ದರು. ಅವ್ರ ಮೈ ಮೇಲೆ ದುಂಬಿ ಬಂದು ಹೇಳಿದ್ರು, ಇವತ್ತು ಮುಂದೆ ನೀನು ಹೇಗೆ ಮಾಡ್ತೀವೋ ಅದೇ ಥರ ಮುಂದೆ ನೆಸ್ಕೊಂಡು ಹೋಗಿ ಅಂತ. ಅದೇ ಪ್ರಕಾರ ಏನು ತಾಯಿ ಮೊದಲು ಹೇಳಿದ್ರು, ಮನುಷ್ಯ ವ್ಯಕ್ತಿ ಮಾತ್ರ ಬದಲು, ಆದರೆ ಮಾತು ಎಲ್ಲ ಒಂದೇ. ಹಾಗೆ ಪ್ರಾರಂಭ ಆಯಿತು. ಅವ್ರಿಗೊಂದು 2 ತಿಂಗಳು ಸ್ವಲ್ಪ ಅಲ್ಲ, ಒಂದು 10 ವರ್ಷದೊಳಗೆ ಅವ್ರಿಗೊಂದು ಕಂಟಕ ಇದ್ದ ಹಾಗೆ ಅವ್ರಿಗೂ ಕೂಡ ಹೇಳಿದ್ರು, ಇನ್ನು ಮುಂದಕ್ಕೆ ಇದು ಮುಂದಿನ ವರ್ಷ ಸಿಗಲ್ಲ ಅಂತ. ಹಾಗೆ ಅವ್ರಿಗೂ ಕೂಡ 9ನೇ ವರ್ಷ ಒಂದು ಸುಮ್ಮನೆ ಒಂದು ಜಾಂಡೀಸ್ ಬಂದು ನೆಪ ಆಗಿ ಅವರು ಕೂಡ ಕಾಲವಾದರು. ಅದಾದಮೇಲೆ ಅವರು ನಮ್ಮ ಶ್ರೀನಿವಾಸ ಸ್ವಾಮಿಗೆ ಇವತ್ತು ಬಂದು 31 ವರ್ಷ ಆಗಿದೆ. ನಮ್ಮ ತಂದೆ ಕಾಲದಲ್ಲೂ ಕೂಡ ಅಂಥ ಕಾಡಿನೊಳಗಿರುವಂಥ ದೇವಸ್ಥಾನ, ಇಲ್ಲೆಲ್ಲ ಕಾಡಿನ ಪ್ರಾಣಿಗಳು ನಡೆಯುವಂಥ ದೇವಸ್ಥಾನ ಅಂಥದ್ದಲ್ಲಿ ಇವತ್ತು ಅಷ್ಟು ಮುಂದಕ್ಕೆ ಬಂತು. ಮತ್ತು ಒಂದು ನೆರಕೆ ಮನೆಯಲ್ಲಿ ಸೀತಾರಾಮ ವಾಸ ಮಾಡ್ತಾರಲ್ಲ, ಆ ರೀತಿಯಲ್ಲಿ ತಾಯಿ ದೇವಸ್ಥಾನ ಪೂಜೆ ಮಾಡ್ಕೊಬಂದು ತದನಂತರ ಹಾಗೆ ನಮ್ಮ ತಂದೆಯವರನ್ನು ಸ್ವಲ್ಪ ಮನೆ ಕಟ್ಟು ಮಾಡಿ, ಅವರು ಸ್ವಲ್ಪ ಕೈಗಾರಿಕೆ ಜಾಸ್ತಿ, ಮನೆ ಕಟ್ಟೋದು ಎಲ್ಲ ಪ್ರತಿ ಅವರೇ ಮಾಡ್ತಿದ್ರು ಕೆಲಸದಲ್ಲಿ. ಹಾಗೆ ಮಾಡ್ಕೊಂಡು ಒಂದು ಮನೆ ಗುಡಿಸಲು ಮಾಡಿದರು. ಆ ಗುಡಿಸಿದ ನಂತರ ನಮ್ಮ ತಂದೆ ಆದ ನಂತರ ಇನ್ನೊಮ್ಮೆ ನಮ್ಮ ನಾರಾಯಣಸ್ವಾಮಿ ಬಂದಾಗ ದೇವಸ್ಥಾನದ ರೂಪ ಬಂತು, ಬೇರೆ ಮಾಡಿ ಮರದಿಂದ ಮಾಡಿ ಒಂದು ದೇವಸ್ಥಾನ ಮಾಡೋದು. ಅದಂತರ ಅದೇ ಥರ ಅವ್ರನ್ನ ಕಾಲ ಆದ ನಂತರ ಶ್ರೀನಿವಾಸ ಮುಂದೆ ಅದರ ಮೇಲೆ ಸ್ವಲ್ಪ ಬೇರೆ ಥರದ್ದು ಅಂದರೆ ಹೆಚ್ಚಿನ ಜನಕ್ಕೆ ಜಾಗಲೂ ಕೂಡ ತಾಯಿ ದೇವಸ್ಥಾನಕ್ಕೆ ಜನ ಕಮ್ಮಿ ಆಗಲಿಲ್ಲ. ನಾನು ನೋಡುವಾಗ ನನಗೆ 77 ವರ್ಷ, ಅಂಥದ್ರಲ್ಲಿ ನಾನು ಜನ ನೋಡೋಗಿದ್ದು ಯಾವಾಗಲೂ ಕಮ್ಮಿ ಆಗಲಿಲ್ಲ. ಪ್ರತಿ ವರ್ಷ ಬರ್ತಾನೆ ಹೆಚ್ಚಿಗೆ ಬರ್ತಾಯಿದ್ರು ಭಕ್ತರು. ಆ ಭಕ್ತರು ಬಂದು ತಾಯಿ ಕಷ್ಟವನ್ನು ಕೇಳಿಕೊಂಡು ಅವರ ಕಷ್ಟ ನಿವಾರಣೆ ಮಾಡಿಕೊಂಡು ಎಲ್ಲರೂ ಇಷ್ಟು ಸಮಯ ಮಾಡ್ಕೊಬಂದಿದ್ದಾರೆ. ಹಾಗೆ ಇವತ್ತು ಪ್ರತಿ ವರ್ಷ ನಾವು ಜಾತ್ರೆ ಮಾಡ್ತಾಯಿದ್ದೀವಿ. ವರ್ಷದಲ್ಲಿ 4 ಜಾತ್ರೆ ಮಾಡ್ತೀವಿ. ಒಂದು ಸ್ವಾಮಿ ವರ್ಷ ಮಾಡ್ತಿದ್ದೀವಿ, ಒಂದು ಶಿವರಾತ್ರಿಯನ್ನು, ಒಂದು ದೀಪಾವಳಿ, ಒಂದು ಹಾಗೆ ತಾಯಿ ಜಾತ್ರೆ ಮೇ ತಿಂಗಳು ಮೊದಲನೇ ಮಂಗಳವಾರ ಮೇ ತಿಂಗಳು ಪ್ರತಿ ವರ್ಷ ನಾವು ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ಈ ವರ್ಷ ಕೂಡ 5ನೇ ತಾರೀಕು ಬಂದಿದೆ, ಮಾಡಿದ್ದೇವೆ. ಎಲ್ಲ ಸಹಕಾರಗಳು ಹೇಗೆ ಅಂದರೆ ಭಕ್ತಾದಿಗಳೇ ಇಲ್ಲಿ ಹೆಚ್ಚಿನ ಮಟ್ಟಿಗೆ ಸಹಕಾರ ಮಾಡೋದು, ನಾವು ನಡೆಸ್ಕೊಂಡು ಬರ್ತಿದ್ದೇವೆ ಹೊರತು ಭಕ್ತರ ಸಹಕಾರ 99 ಭಾಗ ಭಕ್ತರ ಸಹಕಾರ ಇದೆ. ಪ್ರತಿಯೊಂದು ವಸ್ತು ವಿಷಯದಲ್ಲಿ ಅಷ್ಟೇ, ಕೆಲಸ ಕಾರ್ಯಕ್ರಮಗಳಾಗಲಿ ಅಥವಾ ತಾಯಿ ನಡೆಸ್ಕೊಳ್ಳೋಕ್ಕಾಗಲಿ ನಾನು ಮುಂದೆ ಅಂತ ಭಕ್ತರು ಬಂದು ತಾಯಿಯ ಒಂದು ಪ್ರೇರಣೆಗೆ ಅವರ ಕೈಲಾದ ಸಹಾಯ ಮಾಡಿ ಅದು ಬೆಳೆಸ್ತಾ ಬಂದಿದ್ದಾರೆ. ಹಾಗೆ ಇನ್ನು ಮುಂದಕ್ಕೂ ಬೆಳೀತಾರೆ ನಮ್ಮ ನಂಬಿಕೆ. ಹಾಗೆ ಜನಗಳು ಜಾಸ್ತಿ ಬಂದಿದ್ದಾರೆ. ತಾಯಿ ಆಶೀರ್ವಾದ ಇವತ್ತು ದಿವಸ ಎಲ್ಲರೂ ಹೆಚ್ಚಿನ ಸಂಖ್ಯೆ ಬಂದಿದ್ದಾರೆ. ಬಂದು ತಾಯಿ ಆಶೀರ್ವಾದ ತಗೊಂಡು ಅಲ್ಲಿ ಪ್ರತಿ ದಿವಸ ವಾರದಲ್ಲಿ 4 ದಿವಸ ದೇವಿ ದರ್ಶನ ಇದೆ. ಅವತ್ತು ಪೂರ್ತಿ ದಿವಸ ನಾವು ಅನ್ನಸಂತರ್ಪಣೆ ನಡೀತಿದೆ. ಇವತ್ತು ಕೂಡ ಅನ್ನಸಂತರ್ಪಣೆ ಮಾಡಿದ್ದಾರೆ. ಇದಕ್ಕೆ ಭಕ್ತಾದರೂ ಸುಮಾರು ಜನ ವಸ್ತು ರೂಪದಲ್ಲಾಗಲಿ ಧನ ರೂಪದಲ್ಲಿ ಪ್ರತಿಯೊಂದು ಸಹಾಯ ಮಾಡಿದ್ದಾರೆ. ಹಾಗೆ ಪ್ರತಿ ವರ್ಷವೂ ಅದೇ ಥರ ಹೀಗೆ ಮಾಡ್ಕೊಬರಲಿ. ತಾಯಿ ಇವ್ರಿಗೆಲ್ಲರೂ ಒಳ್ಳೆಯ ಆಶೀರ್ವಾದ ಮಾಡಿ ಎಲ್ಲರಿಗೂ ಕೂಡ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ತಾ ನಾನು